ಹಾಯ್. ಇವತ್ತಿನ ದಿವಸ ಗಣೇಶನ ಇನ್ನೊಂದು ಕಥೆನ ಆರಿಸ್ಕೊಂಡಿದ್ದೀನಿ. ಈ ಕಥೆನಲ್ಲಿ ಒಂದು ದಿವಸ ಏನಾಗುತ್ತೆ, ವೈಕುಂಠದಲ್ಲಿ ವಿಷ್ಣು ಯೋಗನಿದ್ರೆಯಲ್ಲಿ ಮಲಗಿದ್ದ. ಎದ್ದ ಎದ್ದ ಕೂಡಲೇ ಆತನಿಗೆ ಇನ್ನೇನು ಕೆಲಸ, ಯಾವುದಾದ್ರೂ ರಾಕ್ಷಸರನ್ನು ಸಂಹಾರ ಮಾಡಬೇಕಾಗಿರುತ್ತೆ, ಇನ್ನೆಲ್ಲೋ ಲೋಕದಲ್ಲಿ ಉಂಟಾಗಿರೋ ತೊಂದರೆಯನ್ನು ಸರಿಪಡಿಸ್ಬೇಕಾಗಿರುತ್ತೆ, ಬೇಕಾದಷ್ಟು ಕೆಲಸಗಳಿರುತ್ತೆ. ಸರಿ, ತನಗೆ ಬೇಕಾದಂತಹದ್ದು ವಿಷ್ಣು ಅಂತ ಅಂದಮೇಲೆ ಗೊತ್ತಲ್ಲ, ಶಂಖ ಚಕ್ರ ಗದೆ ಎಲ್ಲ ಹಿಡ್ಕೊಂಡು ಹೋಗ್ಬೇಕಲ್ಲ. ಹುಡುಕ್ತಾನೆ, ಶಂಖವೇ ಇಲ್ಲ. ಪಾಂಚಜನ್ಯ ಶಂಖ. ಆತ ಯಾವುದೇ ರಾಕ್ಷಸರನ್ನ ಕೊಲ್ಲಬೇಕು ಅಂತಂದ್ರು, ಯುದ್ಧಕ್ಕೆ ಹೋಗಬೇಕು ಅಂತಂದ್ರು, ವಿಷ್ಣು ಅಂತಂದರೆ ಯುದ್ಧಕ್ಕೆ ಹೋಗೋದು ಸಾಮಾನ್ಯ ಅಲ್ವಾ. ಮೊದಲಿಗೆ ಶಂಖ ಓದಬೇಕು. ಪಾಂಚಜನ್ಯ ಶಂಖ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಎಲ್ಲ ಕಡೆನೂ ಹುಡುಕ್ತಾನೆ, ಎಲ್ಲೂ ಸಿಗೋದಿಲ್ಲ. ಸರಿ, ಮಾಮೂಲಿನಂತೆ ಎಲ್ಲರನ್ನೂ ಬಂದು ದೇವಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಎಲ್ಲರನ್ನೂ ಕೇಳ್ತಾನೆ. ಆದರೆ ಯಾರನ್ನ ಕೇಳಿದರೂ ಎಲ್ಲಿ ಹುಡುಕಿದರೂ ಸಿಗ್ತಾ ಇಲ್ಲ. ಇದ್ದಕ್ಕಿದ್ದಂತೆ ಆವಾಗ ಒಂದು ಶಂಖ ಧ್ವನಿ ಕೇಳಿಸುತ್ತೆ. ಅದು ಎಲ್ಲಿಂದ? ಕೈಲಾಸ ಪರ್ವತದಿಂದ. ಇಲ್ಯಾರಪ್ಪ? ಶಿವ ಅಂತೂ ಅಂತಹ ಕೆಲಸನ ಮಾಡೋದಿಲ್ಲ. ಶಿವ ಯಾವತ್ತೂ ವಿಷ್ಣು ಜೊತೆ ಆ ರೀತಿ ಶಂಖನ ಎತ್ಕೊಳ್ಳೋದು ಈ ಥರದ್ದು ಮಾಡೋದಿಲ್ಲ. ಯಾರದ್ದು ಕಿಡಿಗೇಡಿತನ ಇರಬಹುದು ಅಂತ ಹುಡ್ಕೊಂಡು ವಿಷ್ಣು ಶಿವನ ಹತ್ರ ಬರ್ತಾನೆ. ಅಪ್ಪ, ನಿನ್ನ ಮನೆಯಿಂದ ಶಂಖ ಧ್ವನಿ ಕೇಳ್ತಾ ಇದೆ, ನನ್ನ ಶಂಖ ಕಳೆದೋಗಿದೆ, ಎಲ್ಲಿ ಹೋಗಿದೆ ಅಂತ ಕೂಡ ಸಿಗ್ತಾ ಇಲ್ವಲ್ಲ ಅಂತ. ಆಗ ಶಿವ ನಗ್ತಾ ಹೇಳ್ತಾನೆ, ನಾನು ಏನು ಮಾಡಲಿ, ನನ್ನ ಮಗ ಇದ್ದಾನಲ್ಲ ಗಣಪತಿ, ಗಣೇಶ ತುಂಬ ತುಂಟ. ಅವನು ಯಾವುದೋ ಒಂದು ಶಂಖನ ಇಟ್ಕೊಂಡು ಆಟ ಆಡ್ತಾ ಇದ್ದ. ಬಹುಶಃ ನನಗನ್ಸುತ್ತೆ ಅದು ನೀನು ಕಳ್ಕೊಂಡಿರೋ ಶಂಖನೇ ಇರಬೇಕು ಅಂತ ಹೇಳಿಂತ. ಸರಿ, ಅವರಿಬ್ಬರು ಗಣಪತಿ ಹತ್ರ ಬರ್ತಾರೆ. ಗಣಪತಿ ಆರಾಮಾಗಿ ಕೈಕಾಲು ಚಾಚಿಕೊಂಡು ಉದ್ದಕ್ಕೆ ಕೂತ್ಕೊಂಡ್ಬಿಟ್ಟು ಶಂಖನ ಊದ್ತಾ ಇದ್ದಾನೆ. ಈಗ ಕೇಳೋದು ಹೇಗೆ? ಕಿತ್ಕೊಳ್ಳೋಕೆ ಹೋದರೆ ಗಣಪತಿಗೆ ಕೋಪ ಬರುತ್ತೆ. ಗಣಪತಿಗೆ ಕೋಪ ಬಂದರೆ, ಮಕ್ಕಳಿಗೆ ಕೋಪ ಬಂದರೆ, ಅಥವಾ ಮಕ್ಕಳ ಕೈನಲ್ಲಿರೋದನ್ನು ಯಾವತ್ತಾದರೂ ಯಾರಾದರೂ ಕಿತ್ಕೊಳ್ಳೋಕ್ಕಾಗತ್ತಾ? ಅದು ಒಳ್ಳೆಯದು ಅಲ್ಲ ಅಲ್ವಾ. ಸರಿ, ಇಬ್ಬರು ಒಬ್ರಿಗೊಬ್ಬರು ಮುಖ ನೋಡ್ಕೋತಾರೆ. ಏನು ಮಾಡೋದು, ಗಣಪತಿ ಹತ್ರ ಅದನ್ನು ಪಡ್ಕೊಳ್ಳೋದು ಹೇಗೆ ಅಂತ. ನಿನಗೆ ಗೊತ್ತಾ, ಗಣಪತಿನ ಒಲಿಸ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಯೋಚನೆ ಅಂತಂದರೆ ಗಣಪತಿನ ಪೂಜೆ ಮಾಡೋದು. ಗಣಪತಿ ಏನು ತುಂಬ ಖರ್ಚು ಮಾಡಿ ಇದೆಲ್ಲ ಮಾಡಿ ಪೂಜೆ ಮಾಡಬೇಕು ಅಂತ ಕೇಳಲ್ಲ. ಗಣಪತಿ ಪೂಜೆ ಅನ್ನೋದು ಅದ್ಭುತವಾದ್ದು. ಗಣಪತಿಗೆ ಒಂದು ಸಣ್ಣ ಶ್ಲೋಕವನ್ನು ಹೇಳಿದರೂ ಸಾಕು, ತುಂಬ ಸಂತೋಷ ಆಗತ್ತೆ. ಹಾಂ, ಆ ಶ್ಲೋಕದ ಜೊತೆಗೆ ತುಂಬ ರುಚಿಯಾದ, ನೀನು ಇಷ್ಟಪಡ್ತೀಯ ಅಲ್ವಾ, ಚಕ್ಲಿ, ಕೋಡುಬಳೆ, ಮೋದಕ, ಬಾಯಲ್ಲಿ ನೀರು ಬರ್ತಾ ಇದೆಯಾ? ನಿಧಾನವಾಗಿ, ಈಗ ಮಲಗೋ ಸಮಯ ಆಯಿತು, ನಾಳೆನೋ ನಾಡಿದ್ದೋ ಯಾವತ್ತಾದರೂ ಒಂದು ದಿವಸ ಅಮ್ಮಂಗೆ ಅದನ್ನೆಲ್ಲ ಮಾಡ್ಕೊಡೋದಕ್ಕೆ ಹೇಳು. ಅಮ್ಮ ಸಾಮಾನ್ಯಕ್ಕೆ ಮಾಡ್ಕೊಡೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಏನು ಮಾಡಬೇಕು ಅಂದರೆ, ನಾವು ಗಣಪತಿ ಪೂಜೆ ಮಾಡೋಣವಾ. ಗಣಪತಿ ಪೂಜೆ ಅಂತಂದಮೇಲೆ ಕಡುಬು, ಮೋದಕ, ಕರುತ್ತಿಂಡಿ ಇಲ್ಲದಲೇ ಗಣಪತಿ ಪೂಜೆ ಆಗತ್ತಾ? ಅದಕ್ಕೋಸ್ಕರನೇ ಗಣಪತಿ ಬಹಳ ಬುದ್ಧಿವಂತ ದೇವರು. ಮೇಲಾಗಿ ಮಕ್ಕಳಿಗೆ ತುಂಬ ಪರಮಪ್ರಿಯವಾದ ದೇವರಲ್ವಾ. ಮಕ್ಕಳು ಅಂತಂದರೆ ಗಣಪತಿಗೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ಅವನು ಆರಿಸ್ಕೊಂಡಿರೋ ತಿಂಡಿಗಳೆಲ್ಲ ಸಿಹಿ ತಿಂಡಿಗಳು, ಕರಿದ ತಿಂಡಿಗಳು, ಎಲ್ಲವುದು ಪ್ರತಿ ಒಂದೊಂದು ತಿಂಡಿನೂ ಮಕ್ಕಳಿಗೆ ತುಂಬ ಪ್ರಿಯವಾದ್ದು. ಹಾಂ, ಇಲ್ಲಿ ವಿಷ್ಣು ಮತ್ತು ಶಿವ ಅದೇ ಯೋಚನೆ ಮಾಡ್ತಾರೆ. ಅವರಿಬ್ಬರು ಆಗ ಲಕ್ಷ್ಮೀ ಪಾರ್ವತಿ ಇಬ್ಬರು ಅಲ್ಲಿಗೆ ಬಂದ್ಬಿಟ್ಟು ಒಳ್ಳೆ ಕಡುಬು, ಮೋದಕ ಎಲ್ಲ ತಯಾರು ಮಾಡ್ತಾರೆ. ತಯಾರು ಮಾಡಿ ಎಲ್ಲದನ್ನು ಗಣಪತಿ ಎದುರುಗಡೆ ಇಟ್ಟುಬಿಟ್ಟು ಗಣಪತಿನ ಹಲವಾರು ನಾಮಗಳಿಂದ ಪೂಜೆ ಮಾಡ್ತಾರೆ. ಆದರೆ ವಿಶೇಷ ಏನು ಗೊತ್ತಾ, ಗಣಪತಿ ಹೇಗೆ ಇವುಗಳನ್ನೆಲ್ಲ ತಿಂತಾನೋ ಅದ್ರ ಜೊತೆಗೆ ಆರೋಗ್ಯನೂ ಅಷ್ಟೇ ಚೆನ್ನಾಗಿ ಕಾಪಾಡ್ಕೋತಾನೆ. ಅದಕ್ಕೆ ವಿಶೇಷ ಗೊತ್ತಾ ನಿನಗೆ, ಗಣಪತಿಗೆ ಈ ಥರ ಕರಿದ ತಿಂಡಿಗಳು ಇವೆಲ್ಲ ಎಷ್ಟು ಇಷ್ಟನೋ ಅದಕ್ಕಿಂತ ಹೆಚ್ಚು ಇಷ್ಟವಾದ್ದು ದೂರ್ವೆ. ದೂರ್ವೆನಲ್ಲಿ ಒಂದು ವಿಶೇಷವಾದಂಥ ಗುಣ ಇದೆ. ದೂರ್ವೆನ ತಿಂದರೆ ಯಾರೇ ಆಗಲಿ ಅವರಿಗೆ ಅಜೀರ್ಣ ಆಗೋದೇ ಇಲ್ಲಂತೆ. ಅಜೀರ್ಣ ಆಗಿ ಹೊಟ್ಟೆ ಉಬ್ಬರಿಸ್ಕೊಳ್ಳೋದು, ತೊಂದರೆ ಆಗೋದು, ಹೊಟ್ಟೆ ನೋವು ಬರೋದು ಆಗುತ್ತಲ್ಲ, ಅಂಥ ಸಮಯದಲ್ಲಿ ದೂರ್ವೆ ಜ್ಯೂಸ್ನ
ಅಂದರೆ ದೂರ್ವೆ ಅದು ಪಾನಕ ಮಾಡಿ ಕುಡಿತಾರಂತೆ. ಅಷ್ಟೇ ಅಲ್ಲ, ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ಸಹ ತಮಗೇನಾದರೂ ತಿಂದಿದ್ದು ಜೀರ್ಣ ಆಗಲಿಲ್ಲ ಅಂತಂದರೆ ದೂರ್ವೆಯನ್ನು ತಿಂದು ಜೀರ್ಣ ಮಾಡ್ಕೊಳ್ಳುತ್ತಂತೆ. ಅದಕ್ಕೆ ಗಣಪತಿ ತನ್ನ ನೈವೇದ್ಯದಲ್ಲಿ ಏನು ತೋರಿಸ್ತಾ ಇದ್ದಾನೆ ಗೊತ್ತಾ? ಚೆನ್ನಾಗಿ ತಿನ್ನಬೇಕು, ತಿಂದಿದ್ದನ್ನು ಹಾಗೆ ಜೀರ್ಣಿಸ್ಕೊಳ್ಬೇಕು ಅಂತ. ಅದಕ್ಕೋಸ್ಕರನೇ ಆ ಎಲ್ಲ ಭಕ್ಷ್ಯ ಭೋಜ್ಯ ಅದ್ರ ಜೊತೆಗೆ, ಅಂದರೆ ಎಲ್ಲ ಕರುತಿಂಡಿ ಜೊತೆಗೆ ದೂರ್ವೇನೂ ಇಟ್ಬಿಟ್ಟು ಗಣಪತಿಗೆ ಪೂಜೆ ಮಾಡ್ತಾರೆ. ಗಣಪತಿಗೆ ಗೊತ್ತಾಗೋದಿಲ್ವಾ? ಸಂತೋಷವಾಗಿ ನಾನು ಇಷ್ಟೊತ್ತು ತನಕ ಊದ್ದೆ, ತುಂಬ ಚೆನ್ನಾಗಿದೆ ನಿನ್ನ ಶಂಖ ಅಂತ ಹೇಳಿ ವಿಷ್ಣುಗೆ ಅವನ ಶಂಖನ ವಾಪಸ್ ಕೊಡ್ತಾನೆ. ಗಣಪತಿ ಯಾವುದನ್ನೂ ತಾನು ಇಟ್ಕೊಳ್ಳೋದಿಲ್ಲ. ಅವನು ನಿನಗೆ ಏನು ಬೇಕಾದರೂ ಕೊಡ್ತಾನೆ. ಅದಕ್ಕೆ ತಕ್ಕಂತೆ ನೀನು ಗಣಪತಿನಲ್ಲಿ ಪ್ರೀತಿನ ಇಟ್ಕೊಂಡಿರಬೇಕಲ್ವಾ? ಪ್ರೀತಿಯಿಂದ ಒಂದ್ಸರಿ ಗಣಪತಿನ ಯೋಚನೆ ಮಾಡ್ತಾ ಹಾಗೆ ನಿದ್ದೆಗೆ ಹೋಗು. ನಿದ್ದೆನಲ್ಲಿ ಗಣಪತಿ ನಿನ್ನ ಜೊತೆ ಆಟ ಆಡ್ತಾನೆ. ಅವನು ಸಣ್ಣ ಮಕ್ಕಳ ಜೊತೆಗೆ ಸಣ್ಣ ಮಗುವಿನ ಥರನೇ ಸಂತೋಷವಾಗಿ ನಿನ್ನ ಥರನೇ ತುಂಬ ತಿಂಡಿ ತಿಂತ ಅದೇ ರೀತಿ ಎಲ್ಲದನ್ನು ಜೀರ್ಣಿಸ್ಕೊಳ್ತಾ ಆರೋಗ್ಯನೂ ಕಾಪಾಡ್ಕೊಳ್ತಾ ನಿನ್ನ ಸ್ನೇಹಿತನಾಗಿರ್ತಾನಲ್ವಾ?